ಇಲ್ಲ ತೀರ್ಥಹಳ್ಳಿಯಲ್ಲಿ ಲಾಸ್ಟ್ ಇಯರು ನಮ್ಮ ಎಕ್ಸಾಮ್ ಟೈಮಲ್ಲೂ ಕೂಡ ಆಗಿತ್ತು. ನಾವು ಎಲ್ಲ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಆ್ಯಕ್ಟಲ್ಲಿ ಏನಾಗ್ತದೆ ಸಂಪೂರ್ಣವಾಗಿ ಬರ್ತದೆ. ಅದನ್ನು ಬರೀ ಕ್ಲಾಸ್ ರೂಮಲ್ಲಿ ಎಕ್ಸಾಮಲ್ಲಿ ಅಂತ ಹೇಳಲ್ಲ. ಅದನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ಈ ಮಾನಸಿಕವಾಗಿ ನೀವೆಲ್ಲ ದಿವಸನೂ ಅಷ್ಟು ಚೆನ್ನಾಗಿರ್ತೀರ, ಅಲ್ಲಿ ಹೋಗ್ಬಿಟ್ಟು ತಕ್ಷಣ ಎಷ್ಟೋ ನೋವನ್ನಾಗಿರ್ಬೋದು ಆ ಮಗುಗೆ ಜನವಾರ ತಕ್ಷಣ. ಶಾಲೆಯಲ್ಲಿ ಎಲ್ಲ ಸಮಾನತೆ ಅಂತೀರ, ಯಾರೋ ಒಂದು ಹಿಜಾಬ್ ಹಾಕೊಂಡು ಕೂತಾಗ ಅದು ಗೊತ್ತಾಗಲ್ಲ ಅದು ಮುಸ್ಲಿಂ ಹುಡುಗ ಹುಡುಗಿ ಅಥವಾ ಅದು ಕ್ರೈಸ್ತ, ಅಲ್ಲಿ ತಾರತಮ್ಯ ಬೆಳೆ ಅಲ್ವಾ? ಒಂದು ನಿಮಿಷ, ನೀವು ಸ್ವಲ್ಪ ಪಾರಂಪರಿಕವಾಗಿ ಹೋಗ್ಬೇಕಾಗುತ್ತೆ. ಮಕ್ಕಳನ್ನ ಚಪ್ಪಲಿ ಹೊರಗಡೆ ಬಿಡಿಸ್ಬಿಟ್ಟು ಕೂರಿಸಿರೋದು ಉಂಟು ಮೇಲೆ ಮೇಲೆ. ಅದಕ್ಕೆ ಹೇಳಿದ್ರು ಈಗ ಇರಬಾರ್ದು, ಅವ್ರು ಇರಬಾರ್ದು ಅಂತಲೇ ನಾನು ಹೇಳ್ತಾ. ಆಯಿತು, ಕೇಂದ್ರ ವಿದ್ಯಾಲಯದಲ್ಲಿ ಏನಿದೆ ಸೆಂಟ್ರಲ್ ಗೌರ್ಮೆಂಟ್, ನಾನು ಅದಕ್ಕೆ ಅದನ್ನೆಲ್ಲ ಚರ್ಚೆ ಮಾಡ್ತೀನಿ. ಅವ್ರು ಮಾಡಿದ್ರು, ನಾವು ಮಾಡಿದ್ರು, ಬೇಡ ಇದು ಅದೆಲ್ಲ ಬೇಡ. ನಾವು ಚರ್ಚೆ ಮಾಡೋಕ್ಕೆ ಹೋದರೆ ಭಾಳ ಇದರಲ್ಲಿ ಆಗ್ತದೆ. ಕೆಲವು ಸ್ಟೇಟ್ ಮಾಡಿರ್ಬೋದು, ಮಾಡಿದ್ರೆ ನಾನು ಅದು ನೋಡೋದಿಲ್ಲ. ಕೇಂದ್ರ ವಿದ್ಯಾಲಯದ್ದು ಕೂಡ ನಾವು ತಗೊಂಡಿದ್ದೀವಿ, ಅದನ್ನು ಕೂಡ ನಮಗೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಮ್ಮ ಇಲಾಖೆಯಲ್ಲಿ ನಾವು ಯಾವುದೇ ಹೆಜ್ಜೆ ಇಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನೇ ಕಾನೂನು ಮಾಡಬೇಕಾದ್ರೆ ಮಕ್ಕಳ ಹಿತದೃಷ್ಟಿ ಒಳ್ಳೇದಾಗುತ್ತೆ ಅಂದರೆ ಮಾಡಿ ಅಂತೇಳಿ ಆ ಇಲಾಖೆಯಲ್ಲಿ ನಾವು ಇವತ್ತು ತಂದಿದ್ದೀವಿ. ಇವತ್ತಿಂದ ಇದು ಅನುಷ್ಠಾನ ಆಗ್ತದೆ. 2022 ನಾನು ನೋಡಿ ನಾನು ಹೇಳಿದಿಲ್ಲ, ಅದು ಸ್ಪೆಸಿಫೈ ಆಗಿದೆ ಇದರಲ್ಲಿ. ಆ ಸ್ಪೆಸಿಫೈ ಇತ್ತು ಅಂದರೆ ಮಾತ್ರ ಅದೆಲ್ಲ ನಾನು ಇದು ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ. ಒಂದು ನಿಮಿಷ, ಸಂಘಟನೆಗಳ ಬಗ್ಗೆ ನಾನು, ಯಾಕೆಂದರೆ ಅವ್ರದ್ದು ಕೂಡ ಒಂದು ಹೋರಾಟಗಳಿರ್ತವೆ. ಎಲ್ಲಿ ಮಾಡಬೇಕು ಏನು ಮಾಡೋದು ಕೂಡ ಅವ್ರಿಗೂ ಗೊತ್ತಿರ್ತದೆ. ಯಾರೋ ಒಂದು ಪ್ರೇರಿತವಾಗಿ ಹೋದಾಗ ನಾನು ಇದು ಈ ಆರ್ಡರ್ಗೆ ವ್ಯಾಲ್ಯೂ ಬರಲ್ಲ, ಬೇರೆ ದಿಕ್ಕಿಗೆ ಹೊರಟೋಗುತ್ತೆ. ಮಾಡ್ತೀರಾ? ಇಲ್ಲ, ಅದು ಇದ್ರೊಳಗೆ ಬರೆದಿದೆ, ಅದನ್ನು ಅನುಷ್ಠಾನ ನಾವು ಮಾಡ್ತೀವಿ. ಅಲ್ಲ ಗೊತ್ತಾಯ್ತು. ನೀವು ಒಂದು ನಿಮಿಷ ಒಂದು ನಿಮಿಷ ಹಾಗಾದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಒಂದು ನಿಮಿಷ ಹಾಗಾದ್ರೆ ಇದೇ ಯಾರು ಈ ಮನಸ್ಥಿತಿಯಲ್ಲಿ ಇರೋರು ನಾಳೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಹೋಗಿ ಮಾಡ್ತಾರ? ಅದಕ್ಕೆ ಬೇಡ ಇದು ಚರ್ಚೆ. ಅಲ್ಲೂ ಕೂಡ ನಮ್ಮ ಮಕ್ಕಳ ಕೇಂದ್ರ ಸರ್ಕಾರ ನಮ್ಮದೇ, ರಾಜ್ಯ ಸರ್ಕಾರ ನಮ್ಮದೇ. ಅದಕ್ಕೆ ನಾನು ಹೇಳೋದು, ಈಗ ಇದನ್ನು ನಾನು ಹೋಲ್ಸಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟೇಟ್ ವರ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ಬೇಡ. ಇದು ಸ್ಟೇಟಲ್ಲಿ ನಾವು ಎಕ್ಸಾಮಿನೇಷನ್ನ ಚೆನ್ನಾಗಿ ಮಾಡಿದ್ವಿ, ಯಾರಿಗೂ ಕಾಪಿ ಹೊಡಿಯೋಕ್ಕೂ ಬಿಟ್ಟಿಲ್ಲ, ಪ್ರಶ್ನೆ ಲೀಕ್ ಆಗೋಕ್ಕೂ ಬಿಟ್ಟಿಲ್ಲ. ಅದಕ್ಕೆ ನಾನು ಹೇಳೋದು ನೋ, ನಿಮ್ಮ ಎವ್ರಿ ಪ್ರಶ್ನೆಗೂ ಕೂಡ ನಾನು ಇನ್ಮೇಲೆ ಕೇಂದ್ರೀಯ ವಿದ್ಯಾಲಯ ತರಬೇಕಾಗುತ್ತೆ. ನಾನು ಕರೆಕ್ಟ್ ಇಷ್ಟ ಅಲ್ಲ, ತರಬಾರ್ದು. ಎಸ್, ಇದನ್ನ ಒಂದು ನಿಮಿಷ ಸಾಮಾಜಿಕವಾಗಿ ತುಂಬಾ ಜನರು ನನಗೆ ಬಂದು ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ, ನಾವು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ, ಈಗ ಮಾನ್ಯ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನೀವು ಜೊತೆಗೆ ಪ್ರಕ್ರಿಯೆ ಕೊಟ್ಟಾಗ ಇದನ್ನ ಏನು ಮಾಡಬೇಕು ಅಂತ ಹೇಳಿ, ಡೋಂಟ್ ಯು ಥಿಂಕ್ ಅವ್ರ ಜವಾಬ್ದಾರಿಯನ್ನು ನಮಗೆ ಹೇಳಿ ಮಾಡಿಸಿದ್ದಾರೆ? ನನಗನ್ಸುತ್ತೆ ನಾನು ಸ್ವಲ್ಪ ಇನ್ನೂ ಬೇಗ ಮಾಡಬೇಕಾಗಿತ್ತು. ಹೋದ ಕೂಡ ನಾನು ಅದರಲ್ಲೂ ಅದು ಏನಾಗ್ತದೆ, ಒಂದೊಂದು ಕೆಲಸಕ್ಕೆ ಮರ್ತಿರ್ತೀವಿ, ಆ ಟೈಮಿಗೆ ಆಗಲಿಲ್ಲ. ಈಗಾದರೂ ಆಯಿತು. ಯಾವಾಗ ಒಳ್ಳೆ ಟೈಮ್? ಈಗ ಒಳ್ಳೆ ಟೈಮ್, ನಿನ್ನೆದು ಒಳ್ಳೆ. ಯಾವುದೇ ಸಾಮಾನ್ಯ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳು ಸೇರಿರಬಹುದು, ಆದರೆ ಇವು ಶಿಸ್ತು, ಸುರಕ್ಷತೆ ಮತ್ತು ವಿದ್ಯಾರ್ಥಿಯ ಗುರುತಿಸುವಿಕೆಗೆ ಅಡ್ಡಿಯಾಗಬಾರದು ಅಂತಿದೆ. ಈಗ ಶಾಲು ಅದೆಲ್ಲ ಕೇಸರಿ ಶಾಲು ಯಾವುದು ಕೂಡ ಅವನ ಐಡೆಂಟಿಟಿನ ಮಾಡೋದಿಲ್ಲ. ನೋಡಿ, ಕೇಸರಿ ಶಾಲು ಅದು ಸಮವಸ್ತ್ರಕ್ಕೆ ಬರುವಂಥ ವಿಚಾರ, ಆಯಿತಾ? ಆ ಕೇಸರಿ ಬಣ್ಣ ಆಗ್ತದೆ. ಈಗ ಸಮವಸ್ತ್ರ ಅವ್ರದ್ದು ಕಪ್ಪು ಮತ್ತು ಬಿಳಿ ಅಂತ ಇರ್ತದೆ. ಅದು ಸಮವಸ್ತ್ರಕ್ಕೆ, ಆ ಬಣ್ಣಕ್ಕೆ ಅದು ಹೊಂದಾಣಿಕೆ ಆಗೋದಿಲ್ಲ. ಸೊ ಸಮವಸ್ತ್ರ ಯಾಕೆ ಆಗ್ತಾರೆ ಅಂತೇಳಿ ಒಂದು ಯೂನಿಫಾರ್ಮಿಟಿ ಇರಲಿ, ಎಲ್ಲ ಒಂದೇ ಥರ ಇರಲಿ ಅಂತ. ಸೊ ಆ ಕಾರಣದಿಂದ ನೀವೆಲ್ಲವನ್ನೂ ಕೂಡ ಆ ಆ್ಯಂಗಲ್ ನೋಡೋಕ್ಕಾಗಲ್ಲ. ಈಗ ಕುಂಕುಮ ಹಾಕೊಂಬರ್ಬೋದು, ಅದೇನು ತಪ್ಪೇನಿಲ್ಲ. ಇಲ್ಲ ರುದ್ರಾಕ್ಷಿ ಮೆನ್ಷನ್ ಮಾಡಿದ್ದೀವಿ, ಹಾಕೊಂಬರ್ಬೋದು, ತಪ್ಪೇನಿಲ್ಲ. ಹಿಜಾಬ್ ಆ ಸಮವಸ್ತ್ರಗೂ ಅನುಗುಣವಾಗಿರಬೇಕು. ಒಂದು ನಿಮಿಷ, ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥದ್ದನ್ನು ಅಲೋ ಮಾಡಿದ್ದೀವಿ. ಸಾಂಪ್ರದಾಯಿಕ ಹೋರಾಟಗಳು, ಅಸೋಸಿಯೇಷನ್ಸು, ನಾ ಹೇಳಿದ್ನಲ್ಲ, ನಾರಾಯಣ ಗುರುಗಳದ್ದು ಯೆಲ್ಲೋ ಕಲರ್ ಇರ್ತದೆ, ಕನ್ನಡ ರಾಜ್ಯೋತ್ಸವ ಒಂದು ಕಲರ್ ಇರ್ತದೆ. ಕನ್ನಡ ರಾಜ್ಯೋತ್ಸವದಲ್ಲಿ ಕೂಡ ಅವ್ರು ಬೇರೆ ಬೇರೆ ಫ್ಲಾಗ್ಸ್ನ ಇಟ್ಕೊಳ್ತಾರೆ, ನಾವೊಂದು ಫ್ಲಾಗ್ ಇಟ್ಕೊಂಡಿರ್ತೀವಿ, ಒಂದೊಂದು. ಅದೆಲ್ಲ ನಾವೆಲ್ಲ ಆರ್ಗನೈಸೇಷನಲ್ ಫಾರ್ ಅ ರೀಸನ್ಗೆ ನೀವು ಆರ್ಗನೈಸೇಷನ್ ಬರುತ್ತೆ. ಇಟ್ಸ್ ನಾಟ್ ಅ ರಿಲಿಜನ್. ಹಿಂದೂ ಸಂಪ್ರದಾಯದಲ್ಲಿ ವಿಭೂತಿ ಬಳಕ ಬರೋದಿದೆ, ತಿಲಕ ಇಡೋದಿದೆ, ನಾಳೆಯಿಂದ ಇಡ್ಬೋದು. ಆಯ್ತು, ನೋಡೋಣ. ನಿಮಗೆಲ್ಲ ನಮ್ಮೂರಲ್ಲಿ ಕ್ಲಾರಿಫಿಕೇಶನ್ ಹಾಕೊಂಡು ಹೋಗ್ತಾರೆ.
ಹಾಕೊಂಡು ಹೋಗ್ತಾರೆ ವಿಭೂತಿನ. ನಾಮ ಇಡೋದು ಅಷ್ಟು ಪರ್ಟಿಕ್ಯುಲರ್ ಮಾಡಕ್ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್ ವಿಭೂತಿ, ಕುಂಕುಮ ಅವನ್ನೆಲ್ಲ ಮೆನ್ಷನ್ ಮಾಡಿ ಆದೇಶದಲ್ಲಿ. ಯಾಕಂದ್ರೆ ಕೆಲವು ಮಾತ್ರ ಹಾಕಿದ್ರೆ ಫರ್ದರ್ ಕರೆಕ್ಷನ್ಸ್ ಅವಕಾಶ ಇದೆಯಾ ಸರ್? ಇದೆಲ್ಲದೂ ಕೂಡ ಹೆಣ್ಣುಮಕ್ಕಳು, ಗಂಡು ಮಕ್ಕಳಿಗೆ ಅಲ್ಲ ಒಂದು ನಿಮಿಷ, ಹೆಣ್ಣುಮಕ್ಕಳು ಕುಂಕುಮ ಸಾಂಪ್ರದಾಯಿಕವಾಗಿ ಇಟ್ಕೊಂಡು ಹೋಗ್ತಾರೆ, ಸಾಂಪ್ರದಾಯಿಕವಾಗಿ ವಿಭೂತಿ ಹಾಕ್ಕೊಳ್ತಾರೆ, ಶಿವಭಕ್ತರು ಹಾಕ್ಕೊಳ್ತಾರೆ. ನಾಮವನ್ನು ನಿಜ ಹೇಳಬೇಕಂದ್ರೆ ಎಷ್ಟೋ ಜನರು, ನಾನು MES ಕಾಲೇಜಲ್ಲಿ ಓದೋರು, ಅವರು ಸಾಂಪ್ರದಾಯಿಕವಾಗಿ ಇಲ್ಲಿ ಒಂದು ವಿಭೂತಿಯನ್ನು, ಒಂದು ಗಂಧದ ಹಾಕ್ಕೊಳ್ತಾರೆ. ಅದೆಲ್ಲದೂ ಕೂಡ ನಾನು ನೋಡಿ ಬಂದಿರ್ತಕ್ಕಂಥದ್ದು. ನೀವು ಸೊಸೈಟಿಯಲ್ಲಿ ಇದನ್ನು ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ ವಿಚಾರಗಳನ್ನು ಬಂದಾಗ ಅದನ್ನು ನಾವು ಹೇಗೆ ಕಾನೂನು ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ನಾವು ಹೇಳ್ತೀವಿ. ಸೊ ಸಾಂಪ್ರದಾಯಿಕ ಬೇಡ ಅಂತ ಇಲ್ಲ. ಈಗ ಯಾರು ಇಲ್ಲ ನೋಡಿ, ಆದೇಶದಲ್ಲಿ ಎಲ್ಲ ಹಾಕೋಕ್ಕಾಗೋದಿಲ್ಲ. ಈಗ ಕುಂಕುಮ, ಈಗ ಒಂದು ನಿಮಿಷ ಅವ್ರು ಹೇಳಿದ್ರೆ ಹಾಗೆ ಕುಂಕುಮ ಹಾಕೋಬೋದು, ಅದೇ ಆದೇಶದೇನಿಲ್ಲ. ಕುಂಕುಮ ಹಾಕೋಬೋದು, ಯಾರೋ ಒಬ್ಬರು ಇನ್ನೊಬ್ಬರು ಅಯ್ಯಂಗಾರ ಸಂಪ್ರದಾಯರು ಇರ್ಬೋದು, ಅವರೊಂದು ಒಂದೇ ಒಂದು ಬಣ್ಣ ಹಾಕೊಂಡ್ಬರ್ಬೋದು. ನಾವು ಇಲ್ಲ ಅಂತ ಹೇಳೋಕ್ಕಾಗ್ತದ? ಹಾಕೊಂಡು ಬರ್ತಾ ಇದ್ದಾರೆ. ಸೊ ಏನು ಗೊಂದಲ ಇಲ್ಲ, ನೀವು ಗೊಂದಲ ಸೃಷ್ಟಿ ಮಾಡಕ್ಕೆ ಹೊರಟಿದ್ದೀರಾ. ಇದು ಎಲ್ಲರನ್ನು ಕೂಡ ಒಂದಾಗಿ ನೋಡುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಅದೆಲ್ಲದೂ ಕೂಡ ಕಾನೂನನ್ನು ನಾವು ಮಾಡ್ತೀವಿ. ಆಮೇಲೆ ಯಾವ್ದಾದ್ರು ರೀತಿಯಲ್ಲಿ ಹಿಂಗೆ ತಗೊಂಡು ಅದು ಅವಶ್ಯಕತೆ ಇದೆ ಅಂದರೆ ಫರ್ದರ್ ಇದಕ್ಕೆ ಕರೆಕ್ಷನ್ ಇದ್ರೆ ನಾವು ಮಾಡ್ತೀವಿ. ಧಾರ್ಮಿಕಕ್ಕೆ ಸಂಬಂಧ ಇಲ್ಲ ಇದು. ಒಂದು ನಿಮಿಷ, ಇದಕ್ಕೆಲ್ಲದಕ್ಕೂ ಕೂಡ ಒಂದು ರೂಲ್ಸ್ ಇರ್ತದೆ. ನಮ್ಮ ಇಲಾಖೆಯಲ್ಲಿ ಲಾ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದ ಮೇಲೆ ಅವರ ನೇತೃತ್ವದಲ್ಲಿ ಇದಾಗಬೇಕಾದ್ರೆ ಇದೆಲ್ಲದೂ ಕೂಡ ಅದನ್ನು ಬರ್ತದೆ. ಧಾರ್ಮಿಕವಾಗಿ ಕೇಳ್ಕೊಂಡು ಕುತ್ಕೊಂಡಾಗ ನನಗೆ ಕೇಳಿಲ್ಲ ಅಂತ ನೋಡಪ್ಪ, ಇದ್ರ ಉದ್ದೇಶ ಏನು ಗೊತ್ತಾ? ಉದ್ದೇಶ ಯಾವ್ದಾದ್ರು ಸರ್ಕಾರ ನಡೆಸಬೇಕಾದ್ರೆ ಈ ತರ ನಾವು ಧಾರ್ಮಿಕವಾಗಿ ಕೇಳಬೇಕು, ಎಲ್ಲರಿಗೂ ಕೇಳೋದು ಸರ್ಕಾರಗಳಿಗೆ ಕಷ್ಟ ಆಗುತ್ತೆ. ಇದ್ರ ವಿವೇಚನದಲ್ಲಿ ಇರ್ತದೆ. ಇಲ್ಲ ಒಂದು ನಿಮಿಷ, ಇದ್ರ ಉದ್ದೇಶ ಮಾತಿಂದ ಅದಾಗಬೇಕು ಅಂತ ಹೇಳಿದ್ರೆ ನಾನೇನು ಇಲ್ಲ. ಇದ್ರ ಉದ್ದೇಶ ಏನು ಗೊತ್ತಾ? ಇದ್ರ ಉದ್ದೇಶ ಒಂದು ನಿಮಿಷ ಕೇಳಿ. ಉದ್ದೇಶ ಏನು ಗೊತ್ತಾ? ಸಾಮರಸ್ಯ. ಆ ಒಂದು ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯ ಮನೋಸ್ಥೈರ್ಯ ಕುಗ್ಗಿಸುವಂಥದ್ದಾಗಬಾರ್ದು, ಅವ್ರ ಆತ್ಮಗೌರವಕ್ಕೆ ಧಕ್ಕೆ ತರಬಾರ್ದು, ಅವ್ರಿಗೆ ಹೀಯಾಳಿಸಬಾರ್ದು, ಅವ್ರಿಗೆ ಅವಮಾನಿಸಬಾರ್ದು, ಅವ್ರು ನಿಂದಿಸಬಾರ್ದು. ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಏನೋ ಒಂದು ಸಾಧಿಸಕ್ಕೆ ಹೋಗಿ ಅವ್ರಿಗೆ ಕೆಟ್ಟ ಭಾವನೆಗಳು ಬರ್ತಕ್ಕಂಥದ್ದಕ್ಕೆ ಆಗಬಾರ್ದು. ಒಂದು ಕುಂಕುಮ ತೆಗಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಜಾನುವಾರ ತೆಗೀರಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದಿಲ್ವಾ? ಆ ಹೆಣ್ಮಗು ಅಲ್ಲಿ ಹಿಜಾಬ್ ನೀವು ತೆಗಿ ಅಂತ ಹೇಳಿದ್ರೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಸರ್ದಾರ್ ಅವ್ರು ಬಂದರೆ ಒಂದು ಪೇಟ ಹಾಕೊಂಬಂದ್ರೆ ನೀವು ತೆಗಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದಿಲ್ಲ. ಅವ್ರಿಗೆಲ್ಲ ಒಂದು ಕಡೆ ಕುಗ್ಗಿಸ್ತದೆ. ಸೊ ಇದು ಧಾರ್ಮಿಕ ಸ್ವಾಮೀಜಿಗಳು, ಅವರು ಇವರು ಪಾದ್ರಿಗಳು, ಮೌಲಾನಗಳು ಕೇಳ್ಕೊಂಡು ಮಾಡುವಂಥದ್ದಲ್ಲ ಇದು. ಆ ಸ್ಟೂಡೆಂಟ್ ಅವ್ರಿಗೆ ಅವರ ಒಂದು ಯಾವ ರೀತಿ ಅವ್ರಿಗೆ ರಕ್ಷಿಸಬೇಕು ಮತ್ತು ಒಳ್ಳೆ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು, ಅದು ಇದ್ರ ಉದ್ದೇಶ. ನಿಮ್ಮ ಉದ್ದೇಶ ಬೇರೆ ಇದ್ರೆ ಅದು ನಾವೇನು ಮಾಡೋಕ್ಕಾಗಲ್ಲ. ಅಲ್ಲಿ ಸಂಘಟನೆಗಳು ಮತ್ತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ವಿಚಾರವನ್ನ ಯಾವ ಮಟ್ಟಕ್ಕೆ ತಗೊಂಡೋದ್ರು 2023 ಎಲೆಕ್ಷನ್ ಗಿಂತ ಮೊದಲು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈಸ್ ಗವರ್ನಮೆಂಟ್ ರೆಡಿ ಟು ಕೌಂಟರ್ ಆಲ್ ದೋಸ್ ಪೊಲಿಟಿಕಲ್ ಆಗಿ ನೋಡ್ತಾ ಇಲ್ಲಪ್ಪ ಇದು. ಅದಕ್ಕೆ ಕಾನೂನು ಕೂಡ ಇದೆ, ಕಾನೂನು ನೋಡ್ಕೊಡುತ್ತೆ. ಇದನ್ನ ಪೊಲಿಟಿಕಲ್ ಆಗಿ ನಾವು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ತಗೊಂಡಾಗ ಏನಾಗ್ತದೆ, ಮಕ್ಕಳಿಗೆ ತೊಂದರೆ ಆದಾಗ ಕಾನೂನು ಮಕ್ಕಳು ಪರವಾಗಿ ಮಾಡಿದಾಗ ಕಾನೂನು ಯಾವ ರೀತಿ ಆಕ್ಟ್ ಮಾಡಬೇಕು ಮಾಡ್ತದೆ. ಸರ್, ಈಗ ವಿಷಯ ಇರೋದೇನಂದ್ರೆ ಸರ್, ಈಗ ಹೆಣ್ಮಕ್ಳು ಹಿಜಾಬ್ ವಿಚಾರವಾಗಿ ಆಯ್ತು, ಗಂಡ್ಮಕ್ಳು ಮುಸ್ಲಿಮ್ಸ್ ಗಂಡ್ಮಕ್ಳು ಟೋಪಿ ಹಾಕ್ತಾರೆ. ನಾನು ಯಾಕೆ ವಿಭೂತಿ ತಿಲಕ ಕೇಳಿದೆ ಅಂತಂದ್ರೆ, ನಾಳೆ ಇದು ಶುರು ಆಗುತ್ತೆ, ಶಾಲೆಯಲ್ಲಿ ಗಂಡ್ಮಕ್ಳು ಮುಸ್ಲಿಮ್ಸ್ ಟೋಪಿ ಹಾಕೊಂಬರಕ್ಕೆ ಅವಕಾಶ ಇದೆಯಾ? ಅಷ್ಟೊಂದು ಡೀಟೇಲ್ಸ್ ಹೋಗೋದಕ್ಕೆ ಹೋಗೋದಿಲ್ಲ ಸರ್. ಅಲ್ಲ, ಯಾಕಂತಂದ್ರೆ ಈಗ ನಾಳೆ ಅದು ಶುರು ಆಗುತ್ತೆ, ಫರ್ದರ್ ಆ ಥರ ನೆಸೆಸಿಟಿ ಇತ್ತು ಅಂದರೆ ನೋಡೋಣ, ಸಂದರ್ಭ ಬಂದ. ಅಲ್ಲ ಒಂದು ನಿಮಿಷ, ನೀವೇನೇನು ಪ್ರಶ್ನೆಗಳನ್ನು ಕೇಳಿದ್ರಿ ಆ ಥರ ನಮ್ಮ ಇಲಾಖೆಯಲ್ಲಿ ಕುತ್ಕೊಂಡು ಮಾತಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಥರ ವಿಚಾರಗಳು ಮಾಧ್ಯಮದವರು ಕೇಳಿದ್ರು, ಇದಕ್ಕೆ ಏನು ಮಾಡಬೇಕು ಅಂತ ಕೇಳ್ಕೊಂಡು ನಾವು ಈ ಆದೇಶದಲ್ಲಿ ಆ ಟೋಪಿ ಅವಕಾಶ ಇಲ್ಲ, ಅವಕಾಶ ಕೊಡ್ತೀರಾ?
ಎಲ್ಲದನ್ನು ಏನು ನೀವು ಏನೋ ಒಂದು ಕ್ರಾಸ್ ಎಕ್ಸಾಮಿನ್ ನೋಡ್ಬಿಟ್ರೆ ನಿಮ್ಮದು ಎನಿ ಮೋರ್ ಕರೆಕ್ಷನ್ಸ್ ಸಮೀರ್ ಭಾಯ್, ಎನಿ ಮೋರ್ ಕರೆಕ್ಷನ್ಸ್ ಈ ಥರ ಇದ್ದಾಗ ನೀವು ರಿಜ್ವಾನ್ ಅವರು ಒಂದು ತರ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಿ. ವೆಲ್ಕಮ್ ಮಾಡಿ, ವೆಲ್ಕಮ್ ಮಾಡಿ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಆದೇಶ ಅಂತ ಹೇಳಿದೆ ಸರ್. ನಾಳೆ ಇದೇನಾದ್ರು ಪೊಲಿಟಿಕಲ್ ಇತ್ತಿರ್ಗಿದ್ರೆ ಗೌರ್ಮೆಂಟ್ ಹೆಂಗೆ ಇದನ್ನ ಹ್ಯಾಂಡಲ್ ಮಾಡುತ್ತೆ? ಕಾನೂನು ಯಾಕೆ ಮಾಡ್ತಾರೆ? ತಲೆ ಕೆಟ್ಟ ಮಾಡ್ತಾರೆ. ಕಾನೂನು ಇರೋದು ಯಾಕೆ ಇರೋದು? ಕಾನೂನು ಅನುಷ್ಠಾನ ಮಾಡಬೇಕು. ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ದು ಈಗ ಈಡೇರಿಸ್ತಾ ಇದ್ದೀವಿ ಅಂತ ಹೇಳಿ ಸರ್. ಇಲ್ಲ ಸಿ ಒಂದು ನಮ್ಮ ಸರ್ಕಾರ ಬಂದು 3 ವರ್ಷ ಆಯ್ತಪ್ಪ. ಒಂದನೇ ಆದ ಇನ್ಸಿಡೆಂಟು ಇದಕ್ಕೆ ಪ್ರೇರಣೆ. ಈಗ ಒಂದು ನಿಮಿಷ ಪಠ್ಯ ಪುಸ್ತಕ ಒಂದು ನಿಮಿಷ ನೋಡಿ ಯು ಹ್ಯಾವ್ ಟು ಪಠ್ಯ ಪುಸ್ತಕ ಮೌಲ್ಯಗಳೆಲ್ಲ ಬಂದು ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿದ್ರು. ಆಯ್ತು. ಇವರು ಹಿಜಾಬ್ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು, ಇಲ್ಲಿ ತನಕ ಪಠ್ಯ ಮಾಡ್ಲಿಲ್ಲ. ಆಯ್ತು, ಈಗ ಬೇಡ ಆಯ್ತು. ಈಗ ಇಲ್ಲ ನೀವು ಆ ಥರ ಅನ್ಕೊಂಡಾಗಿದೆ. ಪಠ್ಯ ಪುಸ್ತಕ ಪರಿಷ್ಕರಣೆ ಅಲ್ಲ, ಪಠ್ಯ ಪುಸ್ತಕ ಪರಿಷ್ಕರಣೆ ನಾವು ಮಾತುಗಳು ಆಯಿತು. ಅದು ಏನಾಯಿತು, ನಾನು ಸ್ವಲ್ಪ ಒಂದ್ಸತಿ ಹಗುರವಾಗಿ ಮಾತಾಡ್ಬಿಟ್ಟೆ. ಯಾಕೆ ನಾನು ಯಾಕೆ ಆ್ಯಕ್ಚುಲಿ ನಾನು ತುಂಬ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ. ಕಾನೂನು ಬಂದಾಗ ಕಾನೂನು ನೋಡ್ಕೊಳ್ಳೋದು, ನಾನು ಅದ್ರ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳ್ಳೋದು. ಕಾನೂನು ಇದೆ ಅದಕ್ಕೆ. ಆ ಟೈಮಲ್ಲಿ ಪಾಪ ನೀವು ಏನು ಮಾಡಿದ್ರಿ, ಪಠ್ಯಪುಸ್ತಕ ಪರಿಷ್ಕರಣೆ ನಾವು ಒಂದ್ಸತಿ ಏನು ಮಾಡಿಬಿಟ್ಟೆ, ಅದನ್ನ ಏನೋ ಒಂದು ಪದ ಯೂಸ್ ಮಾಡಿದೆ, ಅದು ವಿಧಾನಸೌಧದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಾರ್ದು. ನಾನು ಹೇಳ್ತಾ ಇಲ್ಲ ಮಕ್ಕಳಿಗೆ ಅದು ಕೂಡ ಟೆನ್ಷನ್ ಆಗ್ಬಾರ್ದು. ಅದಕ್ಕೆ ಈಗ ಇಷ್ಟಕ್ಕೆ ನಾನು ಮುಗಿಸ್ತೀನಿ. ಮತ್ತೆ ನೀವು ಏನೇನು ಮಾತುಗಳನ್ನು ಹೇಳಿದಿರಿ, ಯಾಕಂದರೆ ಅದು ಜವಾಬ್ದಾರಿತ್ವಾಗಿ ನಾನು ಕೂಡ ಒಬ್ಬ ಶಿಕ್ಷಣ ಸಚಿವನಾಗಿ ಮಾಧ್ಯಮದವ್ರಿಗೆಲ್ಲ ನಿಮ್ಮ ಸಹಕಾರ ಕೇಳ್ತೀವಿ ಯಾವಾಗಲೂ ಕೂಡ. ಆ ಥರ ಏನಾದ್ರು ವಿಚಾರಗಳಿದ್ದಾಗ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಥರ ಮಾಧ್ಯಮದವ್ರು ಕೇಳಿದರು ಅಂತ ಹೇಳಿ ಅದಕ್ಕೆ ಅವಶ್ಯಕತೆ ಇದ್ದಾಗ ನಾವು ನಿಜವಾಗ್ಲೂ ಅದಕ್ಕೆ ನಾವು ಮುಂದಿನ ತೀರ್ಮಾನಗಳನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.